ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ ದ ಬುಕ್ ಆಫ್ ಜೋಬ್ ಚಾಪ್ಟರ್ 5, 5ನೇ ಅಧ್ಯಾಯ. ಯೋಬನ ಒಂದು ಪರಿಸ್ಥಿತಿ, ಪರಲೋಕದಲ್ಲಿ ದೇವರು ಸೈತಾನನು ಇಬ್ಬರು ಚರ್ಚೆ ಮಾಡಿ ಅವನನ್ನು ದೇವರು ಅವನ ಮೇಲೆ ಯೋಬನ ಮೇಲೆ ಎಷ್ಟು ಭರವಸೆ ಇತ್ತಂದರೆ, ನಿನ್ನ ಕೈಯಲ್ಲಿದ್ದಾನೆ. 2 ಸಾರಿ ಮೊದಲನೇ ಅಧ್ಯಾಯ ನಿನ್ನ ಕೈಯಲ್ಲಿದ್ದಾನೆ, ಅವನ ಆಸ್ತಿ ನಿನ್ನ ಕೈಯಲ್ಲಿದೆ. 2ನೇ ಅಧ್ಯಾಯ ಯೋಬನ ಗ್ರಂಥ ಅವನು ನಿನ್ನ ಕೈಯಲ್ಲಿದ್ದಾನೆ, ಆದ ಕಾರಣ ನಿನಗೆ ಹೇಗೆ ತೋಚ್ತದೋ ಹಾಗೆ ಮಾಡು, ಅವನು ನಿನ್ನ ಕೈಯಲ್ಲಿದ್ದಾನೆ, ನೋಡು, ಅವನ ಪ್ರಾಣವನ್ನು ಉಳಿಸಬೇಕು, ಅವನ ಮೈ ಮೇಲೆ ನೀನು ಕೈ ಹಾಕಬೇಡ ಎಂಬುದಾಗಿ ದೇವರು ಅಷ್ಟೊಂದು ಪರ್ಮಿಷನ್ನು, ಅಷ್ಟೊಂದು ಯೋಬನ ವಿಷಯದಲ್ಲಿ ದೇವರಿಗೆ ಅಷ್ಟೊಂದು ಗೌರವವಿತ್ತು. ಗೌರವ ಅಷ್ಟೇ ಅಲ್ಲ, ಭರವಸೆ ಕೂಡ ಇತ್ತು. ಯಾಕಂದರೆ ಯೋಬನಿಗೆ ಮೇಲೆ ಏನು ನಡೀತಾ ಇದೆ ಪರಲೋಕದಲ್ಲಿ ಅಂತ ಗೊತ್ತಿಲ್ಲ. ಅವನಿಗೆ ಆಗ್ತಾ ಇರುವಂಥದ್ದು ಗೊತ್ತಿರುವಂಥದ್ದು, ಕಣ್ಣು ಮುಂದೆ 10 ಜನ ಮಕ್ಕಳು ಸಾಯ್ತಾ ಇರುವಂಥದ್ದು, ತನ್ನ ಆಸ್ತಿಗಳು ಎಲ್ಲ ಆಗಿನ ಕಾಲದಲ್ಲಿ ಈಗ ಕಾರಿದೆ, 2 ಕಾರಿದೆ ಎಂಬುದಾಗೆಲ್ಲ ನಾವು ಮಾತಾಡ್ಕೊಳ್ತೀವಲ್ಲ ಕೆಲವರಿಗೆ. ಆದರೆ ಯೋಬನಿಗೆ ಇದ್ದಂಥದ್ದೇನಂತ ಹೇಳಿದರೆ, ಅವನಿಗೆ ಕುರಿಗಳಿದ್ದವು, ಒಂಟೆಗಳಿದ್ದವು, ಮತ್ತು ಎತ್ತುಗಳಿದ್ದವು, ಕತ್ತೆಗಳಿದ್ದವು, ಅನೇಕ ಸೇವಕರು ಕೂಡ ಯೋಬನಿಗೆದ್ದರು. ಭಾಳ ಸಿರಿವಂತನಾದ ವ್ಯಕ್ತಿ ಆಗಿದ್ದನು. ಅದೆಲ್ಲ ಒಂದೊಂದಾಗಿ ಕಣ್ಣು ಮುಂದೆನೇ ಒಂದು ದೃಶ್ಯವಾಗಿ ಹೋಗ್ತಾ ಇದೆ. ಹೋಗ್ಬಿಟ್ಟು ಕಡೆಗೆ ತನ್ನ ದೇಹವೆಲ್ಲ ಅವನಿಗೆ ಕೆಟ್ಟ ಕುರುಗಳಾಗ್ಬಿಟ್ಟು ಇದ್ದಂಥ ಪರಿಸ್ಥಿತಿಯಲ್ಲಿ ಅವನು ದೇವರನ್ನು ದೂಷಿಸದೆ ತನ್ನನ್ನು ಅವನು ದೂಷಣೆ ಮಾಡ್ಕೊಳ್ತಾನೆ. ನಾನು ಹುಟ್ಟಬಾರ್ದಾಗಿತ್ತು, ನಾನು ಯಾಕಾದರೂ ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತನ್ನನ್ನು ತನ್ನದೇ ಆದ ರೀತಿಯಲ್ಲಿ, ಯಾಕಂತ ಹೇಳಿದರೆ ಅವನಿಗೆ ಬೈಬಲ್ ಇರಲಿಲ್ಲ. ಯಾಕಂದರೆ ಮೊದಲನೇ ಪುಸ್ತಕನೇ ಯೋಬನು ಬರೆದ ಪುಸ್ತಕ, ಬೈಬಲಿನ ಮೊದಲನೇ ಪುಸ್ತಕ. ಅದು ಆದಿಕಾಂಡ ಪುಸ್ತಕಕ್ಕಿಂತಲೂ ಬರೆಯಲ್ಪಟ್ಟಂಥ ಒಂದು ಪುಸ್ತಕ ಎಂಬುದಾಗಿ ಪಂಡಿತರು ಲೆಕ್ಕಿಸಿ ಹೇಳುವಾಗ ಬೈಬಲೇ ಇರಲಿಲ್ಲ. ಆದರಣೆ ಹೊಂದೋದು ಹೇಗೆ, ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ, ಚರ್ಚೆ ಇರಲಿಲ್ಲ, ಪುಸ್ತಕನೇ ಇರಲಿಲ್ಲ, ಬೇರೆ CD-ಗಳೇ ಇರಲಿಲ್ಲ, DVD-ಗಳೇ ಇರಲಿಲ್ಲ, TVನೇ ಇರಲಿಲ್ಲ, ರೇಡಿಯೋನೇ ಇರಲಿಲ್ಲ. ದೇವರ ಸೇವಕರುಗಳು, ಸಂದೇಶಗಳು, ಸುವಾರ್ಥ ಕೂಟಗಳು, ಇಂಥದ್ದು ಯಾವುದು ಇಂಟರ್ನೆಟ್ಟು ಇತ್ಯಾದಿ ನಮಗಿರುವಂಥದ್ದು ಯಾವುದೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಯೇಸು ಕ್ರಿಸ್ತನು ಒಂದು ಪರಿಚಯ ಆತನು ಬಂದಿರಲಿಲ್ಲ, ಆತನ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. ಸ್ವಲ್ಪ ಕ್ಲೂ ಆತನಿಗೆ ಗೊತ್ತಿತ್ತು, ಆದರೆ ನಮಗೆ ಗೊತ್ತಿರುವ ಹಾಗೆ ಅವನಿಗೆ ಗೊತ್ತಿರಲಿಲ್ಲ. ಯೋಬನಿಗೆ, ನಮಗೆ 66 ಪುಸ್ತಕಗಳು ಇರುವ ಹಾಗೆ ಯೋಬನಿಗೆ ಇರಲಿಲ್ಲ. ಆದರೂ ಕೂಡ ಅವನು ಇಡೀ ಪ್ರಪಂಚದಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಆಗಿದ್ದನು. ಅಂಥ ಸಂದರ್ಭದಲ್ಲಿ ಅವನು 47 ನಕಾರಾತ್ಮಕ ವಿಷಯಗಳನ್ನು ಮಾತಾಡ್ತಾನೆ. ಭಕ್ತಿವಂತನು, ತನಗೆ ಅನಿಸಿದ್ದನ್ನು ಹೇಳೋದರಲ್ಲಿ ತಪ್ಪೇನಿಲ್ಲ, ತನ್ನ ಭಾವನೆಯನ್ನು ವ್ಯಕ್ತಪಡಿಸೋದರಲ್ಲಿ ತಪ್ಪೇನಿಲ್ಲ. ಅದನ್ನು ದೇವರು ತಪ್ಪಾಗಿ ತಕ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಯೋಬ 42:7 ನಾವು ನೋಡ್ತೇವೆ. ನಮಗದು ತಪ್ಪಾಗಿ ಅನಿಸ್ತಾ ಇರಬಹುದು. ಯೋಬನು ಮಾತಾಡಿದ ಮೇಲೆ ಈಗ ಎಲಿಫಜನು ಅವನ ಸ್ನೇಹಿತರಲ್ಲಿ 3 ಸ್ನೇಹಿತರಲ್ಲಿ ಒಬ್ಬನಾಗಿ ಬಂದಂಥ ಅವನು ಬಹುಶಃ ನಾಯಕನು. ಅವನು ಮಾತಾಡ್ತಿದ್ದಾನೆ. ಮಾತಾಡ್ತಾ 4ನೇ ಅಧ್ಯಾಯ ಮಾತಾಡ್ತಾನೆ. 5ನೇ ಅಧ್ಯಾಯದಲ್ಲಿ ಕೂಡ ಅವನು ಮಾತನಾಡುವಾಗ, ನೀನು ಕೂಗಿದರೆ 5:1 ಯೋಬ,
ನಿನಗೆ ಉತ್ತರ ಕೊಡುವವರುಂಟೋ? ದೇವದೂತರಲ್ಲಿ ಯಾರನ್ನು ಆಶ್ರಯಿಸುವೆ? ದೇವದೂತರ ಬಗ್ಗೆ ಕೂಡ ಈ ಎಲಿಫಜನಿಗೆ ಸ್ವಲ್ಪ ಮಾಹಿತಿ ಇತ್ತು. ಕರೆಕರೆಯಿಂದ ಮೂರ್ಖನಿಗೆ ನಾಶನವು, ರೋಷದಿಂದ ಮೂಢನಿಗೆ ಮರಣವು ಸಂಭವಿಸುವುದಲ್ಲವೇ? ಮೂರ್ಖನು ಬೇರೂರುವುದನ್ನು ನಾನು ನೋಡಿದೆನು. ಈ ಎಲಿಫಜನ ವಿಷಯವಾಗಿ ನಾವು ನೋಡುವಾಗ ನಾನು ಹೇಳಿದ್ನಲ್ವ, ಯೋಬನ ಪುಸ್ತಕ 7 ಪ್ರಸಂಗಿಗಳ ಒಂದು ಪುಸ್ತಕ ಅಂತ ಕೂಡ ನಾವು ತಿಳ್ಕೊಳ್ಬೋದು. ಯಾಕಂದರೆ ದೇವರು ಮಹಾಪ್ರಸಂಗಿ, ಸೈತಾನು ಅವನು ಕೂಡ ಒಬ್ಬ ಪ್ರಸಂಗಿ, ಮತ್ತು ಯೋಬನು ಒಬ್ಬ ಪ್ರಸಂಗಿ. ಯಾಕಂದರೆ ಭಾಳಷ್ಟು ಮಾತಾಡ್ತಿದ್ದಾನೆ. ಎಲಿಫಾಜನೊಬ್ಬ ಪ್ರಸಂಗಿ, ಅನಂತರ ಬಿಲ್ದಾದನೊಬ್ಬ ಪ್ರಸಂಗಿ, 6ನೇದಾಗಿ ನಾವು ನೋಡುವಾಗ ಚೋಫರ್ನೊಬ್ಬ ಪ್ರಸಂಗಿ, ಮತ್ತು 7ನೇದಾಗಿ ಈ ಮೂವರು ಅಲ್ಲದೆ ಇನ್ನೊಬ್ಬ ಸ್ನೇಹಿತನು ಅನಂತರ ಬರ್ತಾನೆ, ಅವನು ಎಲಿಹು ಅಂತ ಹೇಳ್ಬಿಟ್ಟು ಅವನು ಕೂಡ ಬಹಳಷ್ಟು ಸುಮಾರು ವಿಷಯಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. 7 ಪ್ರಸಂಗಿಗಳ ಒಂದು ಕಥೆಯನ್ನು ಯೋಬನ ಗ್ರಂಥದಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. ಈಗ ಎಲಿಫಜನು ಮುಂದುವರಿಸಿದಾಗ ಅವನು ಹೇಳುವಂಥ ಮಾತು 5:3 ಮೂರ್ಖನು ಬೇರೂರುವುದನ್ನು ನಾನು ನೋಡಿದೆನು. ಪ್ರಸಂಗಿಗಳು ಕೆಲವು ಸಾರಿ ತಮ್ಮ ಪ್ರಸಂಗದಲ್ಲಿ ಏನಂತದೆ, ನಾನು ಅಂತ. ತಪ್ಪೇನಿಲ್ಲ. ಆದರೆ ಪೌಲನ ಜೀವನದಲ್ಲಿ ನಾವು ನೋಡುವಾಗ ಪೌಲನು ನಾನು ಅಂತ ಹೇಳ್ತಾನೆ, ಪೌಲನು ನೀವು ಅಂತ ಹೇಳ್ತಾನೆ, ಪೌಲನು ನಾವು ಎಂಬುದಾಗಿ ಹೇಳ್ತಾನೆ. ನಾನು ಜೀವಿಸುವವನು ನಾನಲ್ಲ. ನಾನು ಶರೀರದಲ್ಲಿ ಈಗ ಜೀವಿಸುವಂಥದ್ದು ಹೇಗೆಂದರೆ ದೇವಕುಮಾರನ ಪ್ರೀತಿಸುವ ನಂಬಿಕೆಯಿಂದಲೇ ನಾನು ಇದ್ದೇನಂತ ಗಲಾತಿ 2:20 ಪೌಲನು ನಾನು ಎಂಬುದಾಗಿ ಹೇಳ್ತಾನೆ. ಕೆಲವು ಸಾರಿ ನೀವು ಎಂಬುದಾಗಿ ಹೇಳ್ತಾನೆ. ನೀವು ದೇವರ ಆಲಯ ಎಂಬುದು ನಿಮಗೆ ತಿಳಿಯದೋ? ನೀವು, ನನಗೆ ಗೊತ್ತು, ಆದರೆ ನೀವು. ಕೆಲವು ಸಾರಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಬೇಕು. 2 ಕೊರಿಂಥ 5:10, 1 ಕೊರಿಂಥ 3:16. ನೀವು ದೇವರ ಆಲಯ, ನೀವು, ನಾನು. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡುವಾಗ ಎಲಿಫಜನು ಆಗಾಗ 4ನೇ ವಚನದಲ್ಲಿ ನಾನು, 8ನೇ ವಚನ 4:12 ನನಗೆ, 13ನೇ ವಚನ ನನ್ನ, ಮತ್ತು 15ನೇ ವಚನ 4:15 ನನ್ನ, 16ನೇ ವಚನ 4:16 ನನ್ನ ಕಣ್ಣು. ಅದೇ ರೀತಿಯಾಗಿ 5:3 ಕೂಡ ನಾನು ನೋಡಿದ್ದೇನು. ತನ್ನ ಅನುಭವವನ್ನು ಈ ಚಿಕ್ಕ ಸಂದೇಶದಲ್ಲಿ, ಚಿಕ್ಕ ಸಂದೇಶಗಳು, 4 ಪ್ರಸಂಗಿಗಳು ಬಂದು 4 ರೀತಿಯ ಇಂಟರ್ಪ್ರಿಟೇಷನ್ನು, ಪ್ರಸಂಗ, ಉದಾಹರಣೆ, ಎಕ್ಸ್ಪೀರಿಯನ್ಸ್, ಇವೆಲ್ಲ ಕಷ್ಟದಲ್ಲಿ ಬಿದ್ದಿರುವಂಥ ಯೋಬನಿಗೆ ಅವರು ಸಂತೈಸಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ಕೆಲವು ಸಾರಿ ನಾವು ಸಂತೈಸೋದು ಹೋಗಿಬಿಟ್ಟು ಅದು ರಿವರ್ಸ್ ಆಗಿಬಿಡ್ತದೆ. ಆ ರೀತಿಯಾಗಿ ನನಗೆ ಒಂದು ಸರಿ ಆಯಿತು, ಕೆಲವು ಸಾರಿ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶ ಒಳ್ಳೆಯದಿರ್ತದೆ, ಅದನ್ನು ನಾವು ಬೇರೆಯವರಿಗೆ ಸಂತೈಸುವ ರೀತಿಯಲ್ಲಿ ಹೇಳಲಿಕ್ಕೆ ಹೋಗ್ಬಿಟ್ರೆ ಅದು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ. ಇಲ್ಲಿ ಕೂಡ ನಾವು ನೋಡುವಾಗ ನಾನು ಎಂಬುದಾಗಿ ಬಳಸಿ ಉಪಯೋಗ ಮಾಡ್ತಿದ್ದಾನೆ. ಮತ್ತು ಇಂಡೈರೆಕ್ಟಾಗಿ ಅವನಿಗೆ ಅನಿಸಿದ್ದು, ನೀತಿವಂತರು ಕಷ್ಟಪಡಬೇಕಾದ್ರೆ ಏನೋ ತಪ್ಪು ಮಾಡಿರಬೇಕು, ಅಥವಾ ಅವನ ಮಕ್ಕಳು ಏನಾದರೂ ತಪ್ಪು ಮಾಡಿರಬೇಕು ಎಂಬಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಈ ಎಲಿಫಜನು. ಎಲಿಫಜ್ ಅಂತ ಹೇಳಿದರೆ ದೇವರ ಶುದ್ಧನು, ದೇವರ ಬಂಗಾರವಾಗಿರುವಾತನು ಎಂಬ ಹೆಸರಿನ ಅರ್ಥ ಇದರಲ್ಲಿದೆ. ಮತ್ತು ಕೇಡು ಉದ್ಭವಿಸುವುದು ಮಣ್ಣಿನಿಂದಲ್ಲ ಎಂಬಂಥ ಒಂದು ಮಾತನ್ನು ಹೇಳಿಬಿಟ್ಟು ಆಮೇಲೆ ಒಳ್ಳೆಯ ಒಂದು ಮಾತು 8ನೇ ವಚನದಿಂದ
ಈ ಎಲಿಫಜನ್ನು ಉಪಯೋಗ ಮಾಡ್ತಾನೆ. ಭಾಳ ಚೆನ್ನಾಗಿದೆ ನೋಡ್ರಿ. ನಾನಾದರೂ ದೇವರನ್ನೇ ಆಶ್ರಯಿಸುತ್ತಿದ್ದೇನು. ಒಳ್ಳೆಯ ಅನುಭವ, ಅವನ ಅನುಭವ. ಅದು ತಪ್ಪಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ಆ ರೀತಿಯಾಗಿ ಹೇಳುವಂಥದ್ದನ್ನು ಕೂಡ ನಾವು ಗರ್ವದಿಂದ ಹೇಳಲಿಕ್ಕೆ ಸಾಧ್ಯ. ನಾನಾದರೂ ದೇವರನ್ನೇ ಆಶ್ರಯಿಸ್ತಿದ್ದೇನೆ, ನೀವು ಆಶ್ರಯಿಸ್ಕೊಳ್ತಾ ಇಲ್ಲ ಎಂಬ ರೀತಿಯಲ್ಲಿ ನಾವು ಒಳ್ಳೆಯ ಮಾತುಗಳನ್ನೇ, ಒಳ್ಳೆಯ ಸಾಕ್ಷಿಯನ್ನೇ, ಒಳ್ಳೆಯ ಅನುಭವವನ್ನೇ ಗರ್ವದಿಂದ, ಅಹಂಕಾರದಿಂದ, ದೀನತ್ವ ಇಲ್ಲದೆ ಮಾತಾಡಲು ಸಾಧ್ಯ. ಅದಕ್ಕೆ ದೇವರು ಯೋಬ 42:7 ಇವನಿಗೆ, ಎಲಿಫಾಜನಿಗೆ, ನೀನು ಆಡಿದ್ದು ಸರಿಯಲ್ಲ, ನನ್ನ ದಾಸನಾದ ಯೋಬನ ಆಡಿದ್ದು ಕರೆಕ್ಟು. ಯಾವುದು ಕರೆಕ್ಟು? ನಾನು ಹುಟ್ಟುವಾಗಲಿ ಯಾಕೆ ಸಾಯಲಿಲ್ಲ, ಗರ್ಭದಿಂದ ಬಂದಾಗಲಿ ಯಾಕೆ ಪ್ರಾಣ ಬಿಡಲಿಲ್ಲ, ತಂದೆ ತೊಡೆ ನನ್ನನ್ನು ಹೊತ್ತದ್ದೇಕೆ? ಇದು ಒಳ್ಳೆ ಮಾತಾ ಇದು? ಆದರೆ ದೇವರಿಗೆ ಗೊತ್ತು, ಮಾತು ಪ್ರಾಮುಖ್ಯ, ಮಾತಿನ ಹಿಂದೆ ಇರುವಂಥ ಆತ್ಮ ಅದಕ್ಕಿಂತಲೂ ಪ್ರಾಮುಖ್ಯ. ಇನ್ನೊಂದು ಸಾರಿ ಹೇಳ್ತೀನಿ ರೀ, ಮಾತು ಪ್ರಾಮುಖ್ಯ, ಆದರೆ ಮಾತಿನ ಹಿಂದೆ, ಮಾತಿನ ಹಿನ್ನೆಲೆಯಲ್ಲಿ ಇರುವಂಥ ಆತ್ಮ ಬಹು ಪ್ರಾಮುಖ್ಯ. ಈ ರೀತಿಯಾಗಿ ಹೇಳುವಾಗ ನನಗೆ ನೆನಪಾಗುವಂಥ ಒಂದು ವಿಷಯ ಏನಂತ ಹೇಳಿದರೆ, ನ್ಯಾಯ ತೀರ್ಪಿನ ದಿವಸದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತು, ಮತ್ತಾಯ 7:22 ಆ ದಿನದಲ್ಲಿ, ಅಂದರೆ ನ್ಯಾಯ ತೀರ್ವಿಕೆಯ ದಿನದಲ್ಲಿ, ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ ಅಂತ ಒಂದು ದೊಡ್ಡ, ಅನೇಕರು ಹೇಳ್ತಾರಂತೆ. ಬೋಧನೆ ಒಳ್ಳೆಯದೇ. ಸದ್ಯಕ್ಕೆ ನಾನು ಕೂಡ ಆ ದೇವರ ವಾಕ್ಯದಿಂದ ನಿಮ್ಮೊಂದಿಗೆ ನಾನು ಬೋಧನೆಯನ್ನು ಅಥವಾ ಅಧ್ಯಯನ ನಾವು ಮಾಡಿಕೊಳ್ತಿದ್ದೇವೆ. ಬೋಧನೆ ಹೇಳೋದು ಒಳ್ಳೆಯದು, ಆದರೆ ಆ ಬೋಧನೆಯ ಹಿನ್ನೆಲೆಯಲ್ಲಿ ಅವರ ಆತ್ಮ ಸರಿ ಇರಲಿಲ್ಲ. ಅದನ್ನು ಯೇಸು ಕರ್ತನು ತಾನೇ ಕಂಡುಹಿಡಿದು ಬಿಟ್ಟು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗ್ರಿ. ಬೋಧನೆ ಮಾಡೋದು ಧರ್ಮವನ್ನು ಮೀರಿ ನಡೆಯೋದು ಇಲ್ಲವೇ? ಅವರ ಮಾತು ಸರಿಯಾಗಿತ್ತು, ಅವರ ಆತ್ಮ ಸರಿಯಾಗಿರಲಿಲ್ಲ. ಆದುದರಿಂದ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. ಮತ್ತಾಯ 7:23. ಆ ರೀತಿ ಆಗ್ತದೆ. ಭಾಳ ಜನ ಪ್ರಸಂಗಿಗಳಿಗೆ ಆ ರೀತಿ ಆಗ್ತದೆ. ಇಲ್ಲಿ ಕೂಡ 7 ಜನರ ಪ್ರಸಂಗಿಗಳ ವಿಷಯವಾಗಿ ನಾವು ನೋಡ್ತಿದ್ವಿ. ಯಾವ ಪ್ರಸಂಗಿಯಾಗಿ ನಾವು ಇರಬೇಕು ಎಂಬುದು ಕೂಡ ಇಲ್ಲಿ ಇದೆ. ಮತ್ತು ಯಾರೋ ಒಬ್ಬರು ಹೇಳಿದ್ದು ನೆನಪಿಗೆ ಬರ್ತದೆ, ಬೆಸ್ಟ್ ಪ್ರಸಂಗಿ ಯಾರಂತ ಹೇಳಿದರೆ ತನಗೆ ತಾನೇ ಪ್ರಸಂಗ ಮಾಡಿಕೊಳ್ಳುವ ಆತನು ಬೆಸ್ಟ್ ಪ್ರಸಂಗಿ ಎಂಬುದಾಗಿ. ಹೌದು, ಒಂದು ರೀತಿಯಿಂದ ನಿಜನೇ. ಅದೇ ಸಂದರ್ಭದಲ್ಲಿ ಬೇರೆಯವರಿಗೂ ಪ್ರೀತಿಯಿಂದ ಸಾರುವಂಥ ಹೊಣೆ ಇದೆ. ಸರಿ, ದೇವರನ್ನೇ ಆಶ್ರಯಿಸ್ತಿದ್ದೇನೋ 5:8, ನನ್ನ ಸಂಗತಿಯನ್ನು ದೇವರಿಗೇ ಆರಿಕೆ ಮಾಡಿಕೊಳ್ಳುತ್ತಿದ್ದೇನು ಎಂಬುದಾಗಿ ತನ್ನ ಎಕ್ಸ್ಪೀರಿಯನ್ಸ್ ಅವನು ಹೇಳ್ತಿದ್ದಾನೆ. ಇದ್ದಕ್ಕಿದ್ದಂತೆ ದೇವರ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಎಲಿಫಜನು ಹೇಳ್ತಾನೆ. 9ನೇ ವಚನ, ಆತನು ಅಪ್ರಮೇಯವ ಮಹತ್ ಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತಗಳನ್ನು ಮಾಡ್ತಾನೆ. ನಿಜ ದೇವ್ರ ಬಗ್ಗೆ ಈ ರೀತಿಯಾಗಿ ಒಂದು ಹೇಳ್ತಿದ್ದಾನೆ. ಭೂಮಿಯ ಮೇಲೆ ಮಳೆ ಸುರಿಸಿ ಹೊಲಗದ್ದೆಗಳಿಗೆ ನೀರನ್ನು ಒದಗಿಸ್ತಾನೆ. ಎಂಥ ದೊಡ್ಡ ಮಾತು, ನಿಜ. ಹೀನ ಸ್ಥಿತಿಯರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. 11ನೇ ವಚನ, 5:11. ಎಂಥ ಒಳ್ಳೆಯ ಮಾತು. ಹೌದು, ಇದೇ ಮಾತನ್ನು ಕೂಡ ಪೌಲನು ರೋಮ ಪತ್ರಿಕೆಯಲ್ಲಿ ಬರೆದಿರುವಂಥದ್ದನ್ನು ಇದೆ. ಎಲಿಫಜನ ಮಾತನ್ನು ಬಹುಶಃ ಹಾಗೆ ರಿಪೀಟ್ ಮಾಡ್ತಾ ಇರುವಂಥ ಮಾತನ್ನು ನಾವು ನೋಡ್ತೇವೆ. 11ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ 33ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟು ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಹೌದು, ಆತನು
ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡ್ತಾನೆ ನಮ್ಮ ದೇವರು. ಆತನಿಗೆ ಸ್ತೋತ್ರವಾಗಲಿ. ಅಂಥ ಒಂದು ಮಾತನ್ನು ಯಾವುದು ಇನ್ನೂ ಆದಿಕಾಂಡ ಪುಸ್ತಕ ನಮ್ಮ ಬೈಬಲಿನ ಮೊದಲನೇ ಪುಸ್ತಕ ಬರೆದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ದೇವರು ಈ ಪುಸ್ತಕವನ್ನು ಬರೆದು, ಮೋಶೆ ಧರ್ಮಶಾಸ್ತ್ರ ಇನ್ನೂ ಬರೆದಿಲ್ಲ, ಅದಕ್ಕಿಂತ ಮುಂಚಿತವಾಗಿ ಬರೆದಂಥ ಈ ಪುಸ್ತಕ ಯೋಬನ ಗ್ರಂಥದಲ್ಲಿ ನೋಡುವಾಗ ದೇವರ ಬಗ್ಗೆ ಈ ಎಲಿಫಜನಿಗೆ ಬಹಳಷ್ಟು ಗೊತ್ತಾಗ್ಬಿಟ್ಟಿದೆ. ದೇವರು ಅದ್ಭುತ ಮಾಡುವವನು, ಮಳೆ ಸುರಿಸುವವನು, ದೇವರು ಒದಗಿಸುವವನು, ದೇವರು ದುಃಖಿಸುವವರನ್ನು ಆತನು ನಿರಪಾಯ ಸ್ಥಳಕ್ಕೆ ಹತ್ತಿಸುವವನು, ಯುಕ್ತಿವಂತರ ಕೈಯಿಂದ ಏನೂ ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸ್ತಾನೆ ಅಂತ ಹೇಳ್ಬಿಟ್ಟು ದೇವ್ರ ಬಗ್ಗೆ ಹೇಳ್ತಾನೆ. 13ನೇ ವಚನದಲ್ಲಿ 5:13 ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡ್ಕೊಂಡು, ಇದೇ ಒಂದು ಮಾತು ಪೌಲನು ಕೂಡ ಅದೇ ಮಾತನ್ನು ಪೌಲನು 1 ಕೊರಿಂಥ 3:19 ಹೇಳ್ತಾನೆ ರೀ. ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿತಾನೆ ಅಂತ ಹೇಳ್ಬಿಟ್ಟು ದೇವರು. ಆಶ್ಚರ್ಯ. ಮತ್ತು ಅದೇ ಸಂದರ್ಭದಲ್ಲಿ ದಿಕ್ಕಿಲ್ಲದವರನ್ನು ದೇವರು ರಕ್ಷಿಸ್ತಾನಂತ 15ನೇ ವಚನ. ಹೀಗೆ ಬಡವನಿಗೆ ನಿರೀಕ್ಷೆ ಉಂಟಾಗುವುದು, ಯಾಕಂದರೆ ದಿಕ್ಕಿಲ್ಲದವರಿಗೆ ದೇವರೇ ಆಶ್ರಯ ಅಂತ ಹೇಳ್ಬಿಟ್ಟು ನಿರೀಕ್ಷೆಯನ್ನು ಬಗ್ಗೆ ಮಾತಾಡ್ತಾನೆ ರೀ. ಈಗ ಯೋಬನು ತನ್ನ ಮುಂದೆ ನೋವಾಗಿ ಕೆಟ್ಟ ಕುರುಗಳು ತನ್ನ ಮುಂದೆ ಯೋಬನ ಗುರುತು ಹಿಡಿಯದೆ 7 ದಿವಸ ಯೋಬನ ನೋಡ್ತಾನೆ. ಯಾರಪ್ಪ ಇದು ಗುರುತೇ ಹಿಡಿಲಿಕ್ಕಾಗಲಿಲ್ಲ ಅಂತ ಅತ್ತತ್ತು ದುಃಖದಿಂದ ಕೂತಿರುವಂಥ ಎಲಿಫಜನು 7 ದಿವಸ ಯೋಬನನ್ನು ನೋಡಿಬಿಟ್ಟು ಊಟ ಕೂಡ ಮಾಡದೆ ಈಗ ಕೆಲವು ಒಳ್ಳೆಯ ಮಾತನ್ನು ಅವನು ಹೇಳ್ತಾನೆ. 5:17 ಅದೇನಂತ ಹೇಳಿದ್ರೆ, ಈಗೋ ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನು. ಒಳ್ಳೆ ಮಾತು. ಹೌದು, ಯೋಬನೇ ನೀನು ಧನ್ಯನು, ಯಾಕಂದರೆ ದೇವರು ನಿನ್ನ ಶಿಕ್ಷಿಸಿದ್ದಾನೆ. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಇದು ಕೂಡ ಒಳ್ಳೆ ಮಾತೆ. ಯಾಕಂದರೆ ಇದೇ ಮಾತನ್ನು ಇಬ್ರಿಯ ಗ್ರಂಥಕರ್ತನು ಇಬ್ರಿಯ 12:5 ಕೂಡ ಹೇಳಿದ್ದಾನೆ. ಯಾಕಂದರೆ ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ, ದೇವರು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ ಎಂಬಂಥ ಮಾತು ಇಬ್ರಿಯ ಗ್ರಂಥಕರ್ತನು ಈ ಒಂದು ಮಾತಿನಿಂದಲೇ, ಎಲಿಫಜನ ಮಾತಿನಿಂದಲೇ ಅಲ್ಲಿ ಇಬ್ರಿಯ ಗ್ರಂಥ ಪತ್ರಿಕೆ ಬರೆಯುವಾತನಾಗಿದ್ದಾನೆ. 18ನೇ ವಚನ ಇನ್ನೂ ಕೂಡ ಶಕ್ತಿಯುತವಾಗಿದೆ. ಗಾಯ ಮಾಡುವವನು, ಗಾಯ ಕಟ್ಟುವವನು ಆತನೇ. ಇದೇ ಮಾತನ್ನು ಹೋಶಿಯನು ಕೂಡ, ಏಷಾಯನು ಕೂಡ, ಏಷಾಯ 61ರಲ್ಲಿ, ಹೋಶಿಯನು 6ನೇ ಅಧ್ಯಾಯದಲ್ಲಿ ಇದೇ ಮಾತನ್ನು ಪ್ರವಾದಿಗಳು ಹೇಳಿದ್ದಾರೆ. ಅಂದರೆ ಇವನ ಒಂದು ಮಾತು, ಎಲಿಫಜನ ಮಾತು ಬೇರೆ ಪ್ರವಾದಿಗಳಿಗೂ, ಇಬ್ರಿಯ ಗ್ರಂಥಕರ್ತನಿಗೂ, ಅಪೊಸ್ತಲನಾದಂಥ ಪೌಲನಿಗೂ ಒಂದು ಬೇಸಾಗಿ ಅವರ ಥಿಯಾಲಜಿ, ಅವರ ವೇದಶಾಸ್ತ್ರ, ಅವರ ಒಂದು ಬೈಬಲ್ ಮಾಹಿತಿಗೆ ಅಸ್ಥಿವಾರವಾಗಿತ್ತು. ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ ಎಂಬುದಾಗಿ ಆತನ ಬಗ್ಗೆ ಹೇಳಿಬಿಟ್ಟು, ಯಾವ ಕೇಡು ನಿನ್ನನ್ನು ಮುಟ್ಟದು ಅಂತ 90ನೇ ವಚನದಲ್ಲಿ ಹೇಳ್ತಾನೆ. ಅದೇ ಮಾತು ಎಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ 91ನೇ ಕೀರ್ತನೆಯಲ್ಲಿ ಬಂದಿದೆ. ಯಾವ ಕೇಡು ನಿನ್ನನ್ನು ಮುಟ್ಟದು ಅಂತ ಹೇಳ್ಬಿಟ್ಟು, ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು. ಹೌದು, ದಾವೀದನು ಎಷ್ಟು ಯುದ್ಧ ಮಾಡಿರಬೇಕು. ಯುದ್ಧದಲ್ಲಿ ಕತ್ತಿಯಿಂದ ಅವನು ಹತನಾಗಲಿಲ್ಲ. ಸೌಲನ ಆ ರೀತಿಯಾಗಿ ಆದ, ಆದರೆ ದಾವೀದನು ಅವನನ್ನು ನೀತಿವಂತರನ್ನು ಕಾಪಾಡಿದನು ಅನ್ನೋದಕ್ಕೆ ಇವನ ಮಾತು ಈ ರೀತಿಯಾಗಿದೆ. ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿರುವಿ. ನಾಲಿಗೆ ಎಂಬ ಕೊರಡೆ, ಹೌದು, ಒಂದು ರೀತಿಯಿಂದ ಅದು ಚಾಟಿ ಇದ್ದಂಗೆ. ಕೆಲವು ಸಾರಿ ನಾವು ಮಾತಿನಿಂದ ಕೆಲವರನ್ನು ಭಾಳ ನೋಯಿಸ್ತೀವಲ್ಲ, ಕರೆಕ್ಟ್. ಮತ್ತು ನೀನು ನಾಶನಕ್ಕೂ ಕ್ಷಾಮಕ್ಕೂ ನಗುವಿ. ಕ್ಷಾಮ ಬಂದಾಗ ಅಯ್ಯೋ ಕ್ಷಾಮ ಬರ್ತದೆ, ಹಣ ಇಲ್ಲದೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾರೆ.
ಆದರೆ ಎಲಿಫಜನು ಯೋಬನಿಗೆ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಅಂಥದ್ದು ಬಂದಾಗ ನೀನು ನಗ್ತಿ, ಕ್ಷಾಮನ ಬರಲಿ ಬಿಡು, ದೇವರಿದ್ದಾನೆ, ದೇವ್ರು ಸಹಾಯ ಮಾಡ್ತಾನೆ. ಕಾಡು ಮೃಗಗಳಿಗೆ ಅಂಜಬೇಕಾಗಿಲ್ಲ. ಸಾಧು ಸುಂದರ್ ಸಿಂಗ್ ಅವರು ಕೆಲವು ಸಾರಿ ಕಾಡಿನಲ್ಲಿ ಹೋದಾಗ ಮೃಗಗಳ ಹತ್ರ ಬರ್ತಿದ್ವಂತೆ, ಆದರೆ ಅವರು ಅಂಜಬೇಕಾಗಿಲ್ಲ. ನೋಡ್ರಿ ಎಲಿಫಜನ ಮಾತು ಎಷ್ಟು ನಿಜ. ಮತ್ತು ನಿನ್ನ ಗುಡಾರಕ್ಕೆ ಅಪಾಯವಿಲ್ಲ ಎಂದು ನಿನಗೆ ಗೊತ್ತೇ ಇರುವುದು ಗ್ಯಾರಂಟಿ. ಹೌದು, ಪ್ರತಿದಿನ ನಾವು ನಮ್ಮ ಗುಡಾರದಲ್ಲಿ ಅಂದರೆ ನಮ್ಮ ಮನೆಗಳಲ್ಲಿ ನಾವು ವಾಸಿಸುವಾಗ ಅಪಾಯವಿಲ್ಲ ಎಂಬ ಭರವಸೆ ನಮಗಿರಬೇಕು. ಈ ಮಾತು ಈ ಎಲಿಫಜನು ಹೇಳಿದಂಥ ಒಂದು ಹೇಳಿಕೆ ಎಷ್ಟು ಚೆನ್ನಾಗಿದೆ ನೋಡ್ರಿ, ಪ್ರಾಕ್ಟಿಕಲ್ ಆಗಿದೆ. ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನು ಕಡಿಮೆಯಾಗಿರೋದಿಲ್ಲ, ಕೊರತೆಯೇ ಇರೋದಿಲ್ಲ ಅಂತೆ. ನಿನ್ನ ಸಂತಾನವು ದೊಡ್ಡದೆಂದು ನಿನ್ನ ಸಂತತಿಯವರು ಭೂಮಿಯ ಹುಲ್ಲಿನಂತೆ ಲೆಕ್ಕವಿಲ್ಲದವರು ಎಂದು ನಂಬಿರುವಿ. ಆಶ್ಚರ್ಯ. ಭಾಳ ಎನ್ಕರೇಜ್ಮೆಂಟ್ ಮಾಡ್ತಿದ್ದಾನೆ, ಭಾಳ ಉತ್ತೇಜನ ಕೊಡ್ತಾ ಇದ್ದಾನೆ ಈ ವ್ಯಕ್ತಿ. ಆಮೇಲೆ 26ನೇ ವಚನದಲ್ಲಿ ಭಾಳ ಮುಕ್ತಾಯದಲ್ಲಿ ಯೋಬನು ಆನ್ಸರ್ ಮಾಡೋಕ್ಕೆ ಮುಂಚಿತವಾಗಿ ಅವನೇನು ಹೇಳ್ತಾನೆ ನೋಡೋಣ. ಸುಗ್ಗಿ ಕಾಲದಲ್ಲಿ ತೆನೆಸಿಬಿಡು, ಮನೆಗೆ ಸೇರುವಂತೆ ನಿನ್ನ ವೃದ್ಧಾಪ್ಯದಲ್ಲಿ ಸಮಾಧಿಗೆ ಸೇರುವಿ. ಈಗೋ ಇದನ್ನು ವಿಚಾರಿಸಿದ್ದೇನೆ, ಯಥಾರ್ಥವಾಗಿ ಇದೆ ಎಂಬುದಾಗಿ ಹೇಳ್ತಾನೆ ರೀ. 5ನೇ ಅಧ್ಯಾಯವನ್ನು ಯೋಬನ ಗ್ರಂಥದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.